ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಾ? ಮ್ಯಾಚ್ ನೋಡಿ ಎಲ್ಲರೂ ಖುಷಿಯಾಗಂತೂ ಇದ್ದೇ ಇರ್ತೀರಾ ಗುರು. ಫಸ್ಟ್ನೇ ಮ್ಯಾಚ್ ಇನಾಗ್ರೇಷನ್ ಮ್ಯಾಚ್ ನಲ್ಲಿ RCB ವಿನ್ ಕೂಡ ಆಗಿದೆ. ಸೊ ನಮ್ಗಂತೂ ಗೊತ್ತಿತ್ತು RCB ವಿನ್ ಆಗೋದು ಅಂತ. ಯಾಕೆ ಹೇಳಿ, ಹೋಮ್ ಗ್ರೌಂಡ್ ಅಲ್ವಾ. ಸೊ ಸ್ವಲ್ಪ ಹೋಪ್ ಇತ್ತು ಗೆಲ್ಬಹುದು ಅಂದ್ಬಿಟ್ಟು. ಸೊ ಗುರು, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಅಂಡ್ ಪೂರ್ತಿ ವಿಡಿಯೋನ ನೋಡಿ ಗುರು. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಅಂತೂ ಮಾಡಿ, ತೊಂದರೆ ಇಲ್ಲ. ಅಂಡ್ ಬನ್ನಿ ಗುರು, ಇವತ್ತಿನ ವಿಷಯಕ್ಕೆ ಬಂದ್ರೆ ನಿಮಗೆ ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಷಯ. ಅಂಡ್ ಈಗಿನ ವಿಷಯ ತಗೊಂಡ್ರೆ ಏನು ಅಂತ ಅಂದ್ಬಿಟ್ಟು, ಹೌದು ಗುರು, ಇವತ್ತಿನ ಅಂದ್ರೆ ಫಸ್ಟ್ನೇ ಮ್ಯಾಚ್, ಇನಾಗ್ರಲ್ ಮ್ಯಾಚ್ ಅಂತ ನಾವೇನ್ ಕರಿತೀವಲ್ವಾ, ಅದರಲ್ಲಿ RCB SRH ನ ಬಗ್ಗು ಬಡಿದಿದೆ ಗುರು. ಅವರು ಕೊಟ್ಟಂತಹ 201 ರನ್ಗಳ ಟಾರ್ಗೆಟ್ ಅನ್ನು ಕೇವಲ 15.4 ಓವರ್ಲೆ ಮುಗಿಸಿದ್ದಾರೆ. ಸೊ ಚೇಸಿಂಗ್ ಮಾಸ್ಟರ್ ಕಿಂಗ್ ಕೊಹ್ಲಿ ಇರ್ಬೇಕಾದ್ರೆ ಇವೆಲ್ಲ ಲೆಕ್ಕನೇ ಅಲ್ಲ ಗುರು. ನಾನು ಅನ್ಕೊಂಡೆ 201 202 ಟಾರ್ಗೆಟ್ ಅಲ್ವೇ ಅಲ್ಲ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನು ಕೂಡ ಬೇಕಿತ್ತು ಅನಿಸ್ತು. ಬಟ್ ಆದ್ರೂ ಕೂಡ ನಮ್ ಕಡೆನೂ 8 ಓವರಿಗೆನೆ 100 ನ ಕ್ರಾಸ್ ಅಂತ ಮಾಡಿದ್ರು ರನ್ನ. ಸೊ ಫಸ್ಟ್ ಹಾಫ್ ನ ವಿಷಯಕ್ಕೆ ಬಂದ್ರೆ, ಅಂದ್ರೆ SRH ನ ವಿಷಯಕ್ಕೆ ಬಂದ್ರೆ, ಅಂದ್ರೆ SRH ನ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ, SRH ಅವರು ಸ್ಟಾರ್ಟಿಂಗ್ ಅಲ್ಲೇ ಅಭಿಷೇಕ್ ಶರ್ಮಾ ಅವ್ರ ವಿಕೆಟ್ ಅಂತೂ ಕಳ್ಕೊಂತ ಗುರು. ಸೊ ಅಲ್ಲಿ ಅದು ಸ್ವಲ್ಪ ಫ್ಲಾಪ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ಆಮೇಲೆ ಬಂದ್ರು ನೋಡಿ ಗುರು, ಇಶಾನ್ ಕಿಶನ್ ಅವರು ಹೊಡಿ ಬಡಿ ಆಟ. ಅವರು ಕೂಡ ಅಷ್ಟೇ, ಈ ಸ್ಕೋರ್ ಕಾರ್ಡ್ ಅಲ್ಲಿ ಇರುತ್ತೆ ನೋಡಿ, ಈ ಗ್ರಾಫ್ ಬರುತ್ತಲ್ವಾ, ಅದು ಸಡನ್ಲಿ ಡೌನ್ ಇದ್ದಿದ್ದು ಯಾವ ರೀತಿ ಅಪ್ ಆಯ್ತು ಅಂದ್ರೆ ಸಕ್ಕತ್ತಾಗಿತ್ತು ಅಂತ ಸ್ಕೋರು. ಮ್ಯಾಚ್ ಅಂತೂ ಅಷ್ಟೇ ಸಕ್ಕತ್ತಾಗಿತ್ತು ಕೂಡ. ನಾನೀಗ SRH ನ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಯಾಕೆಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. 2-3 ಅಷ್ಟೇ ಆಡಿದ SRH ಕಡೆ. ಒಂದನೇದಾಗಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರು 38 ಬಾಲಲ್ಲಿ 80 ರನ್ಗಳನ್ನ ಹೊಡೆದ್ರು ಗುರು. ಎರಡನೇದಾಗಿ ಬಂದ್ಬಿಟ್ಟು ಅನಿಕೇತ್ ವರ್ಮಾ ಅವರು 18 ಬಾಲಲ್ಲಿ 43. ಅವ್ರದ್ದು ಗುರು ಬ್ಯಾಟಿಂಗ್ ಅಂದ್ರೆ ಹೆಂಗ್ ಹೊಡೆದ್ರು ಅಂದ್ರೆ ಹೊಡ್ತಾ. ಬಟ್ ಬರ್ತೀನಿ RCB ವಿಷಯಕ್ಕೆ, ವೇಟ್ ಮಾಡಿ. ಅಂಡ್ ಮೂರನೇದಾಗಿ ಏನ್ರಿಕ್ ಕ್ಲೇಸನ್ ಅವರು ಕೂಡ 22 ಬಾಲಲ್ಲಿ 31 ರನ್ಗಳನ್ನ ಹೊಡಿ ಬಡಿ ಆಟ ಅಂದ್ರೆ ಸಖತ್ತಾಗಿ ಆಡಿದ್ರು ಕೂಡ. ಫೈನಲ್ ಆಗಿ SRH ಅವರು 20 ಓವರ್ಗಳಲ್ಲಿ 201 ರನ್ನ ಗಳಿಸಿದ್ರು ಗುರು. ಅಂಡ್ ಸೆಕೆಂಡ್ ಹಾಫ್ ನ ವಿಷಯಕ್ಕೆ ಇವಾಗ ಬರ್ತೀನಿ, ವೇಟ್ ಮಾಡ್ತಾ ಇದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಈಗ ಬನ್ನಿ ಗುರು, ಇವಾಗ ಬನ್ನಿ ಮಾತಾಡೋಣ RCB ಬಗ್ಗೆ. ಸ್ಟಾರ್ಟಿಂಗ್ ಇಂದಾನೆ ಓಪನ್ ಆದ್ರು RCB ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಬಟ್ ಸಾಲ್ಟ್ ಒಬ್ರು ಮಾತ್ರ ಆಡ್ಬೇಕಿತ್ತು ಇವತ್ತು, ಅವರು ಒಂದು ಫ್ಲಾಪ್ ಆದ್ರು. ಅಂಡ್ ಅವ್ರು ಹೋದ್ರ ಮೇಲೆ ಕೂಡ RCB ಅವ್ರೇನು ಡೌನ್ ಫಾಲ್ ಆಗ್ಲಿಲ್ಲ. ಸೊ ಸೆಕೆಂಡ್ ಆದಾಗಿ ಬಂದ್ರೆ ನಮ್ಮ ಕಿಂಗ್ ಕೊಹ್ಲಿ, ಚೇಸಿಂಗ್ ಮಾಸ್ಟರ್ ಅಂತ ಅದಕ್ಕೆ ಕರೆಯೋದು ಕಿಂಗ್ ಕೊಹ್ಲಿ ಅವರಿಗೆ. ಸೊ ಅವರು ಕೂಡ ಸಖತ್ತಾಗಿ ಆಡಿದ್ರು. ಅಂಡ್ ಕಿಂಗ್ ಕೊಹ್ಲಿ ಜೊತೆ ದೇವದತ್ ಪಡಿಕ್ಕಲ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಇವತ್ತು. ದೇವದತ್ ಪಡಿಕ್ಕಲ್ ಅವರು ಕಿಂಗ್ ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ 26 ಬಾಲ್ಗಳಲ್ಲೇ ಗುರು 61 ರನ್ಗಳನ್ನ ಹೊಡ್ತಾ ಅಂತಿದ್ರೆ ನಾಹಿ ನರಿ ಅದೇ ಮಾತ್ರ ಪಟ್ಟ ಚಟ ಅಂತ ಹೊಡೆದ್ರು. ಬಟ್ ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ನನಗೆ ಒಂದ್ ಟೈಮ್ ಡೌಟ್ ಆಗ್ಬಿಡ್ತು, ಇದನ್ನ ನೋಡ್ತಾ ಇರೋದು ಮ್ಯಾಚ್ ಅಥವಾ ಹೈಲೈಟ್ಸ್ ಅಂದ್ಬಿಟ್ಟು. ಅಷ್ಟು ಸಕ್ಕತ್ತಾಗಿತ್ತು ಮ್ಯಾಚು. ಯಾಕಂದ್ರೆ ಬಾಲ್ ಟು ಬಾಲ್ ಬರೀ 6-4 ಗುರು, ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಅಂಡ್ ದೇವದತ್ ಪಡಿಕ್ಕಲ್ ಒಂದ್ ಕಡೆ ಆಡ್ತಾ ಇದ್ದಾರೆ, ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ಅವರೇನು ಕಡಿಮೆ ಇಲ್ಲ ಗುರು. ಅವರು ಕೂಡ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಅವರು ಕೂಡ 6-4 ಹೊಡೆದ್ರು ಗುರು. ಇಲ್ಲಿ ನಿಮ್ಗೊಂದು ಸೀನ್ ನ ತೋರಿಸ್ತೀನಿ ನೋಡಿ ಡಿಸ್ಪ್ಲೇ ಅಲ್ಲಿ. ಬಟ್ ಅದೊಂದು 6 ಹೊಡೆದ್ರು ಮಾತ್ರ, ಏನ್ ಸ್ಟ್ರೋಕ್, ಸಿಂಪಲ್ ಆಗಿ ಹಿಂಗ್ ಅಂದಿದ್ದು ಅಷ್ಟೇನೆ, ಸ್ಟ್ರೈಟ್ 6 ಸಕ್ಕತ್ತಾಗಿ ಹೋಯ್ತು ಮಾತ್ರ. ಅದಂತೂ ಶಾರ್ಟ್ ಆಫ್ ದಿ ಡೇ ಅಂತಾನೆ ಹೇಳ್ಬೋದು ಇವತ್ತಿಂದು ಫಸ್ಟ್ ಮ್ಯಾಚ್ ಅಲ್ಲಿ. ಸೊ ಫೈನಲ್ ಆಗಿ RCB SRH ವಿರುದ್ಧ 15.4 ಓವರ್ ಅಲ್ಲೇ 202 ರನ್ ಟಾರ್ಗೆಟ್ ನ ರೀಚ್ ಮಾಡಿ ವಿನ್ ಆಗಿದೆ ಗುರು. ಸೊ ಮ್ಯಾಚ್ ಅದು ಸಕ್ಕತ್ತಾಗಿ ಇತ್ತು. ನಿಮಗೆ ಯಾರಿಗಾದ್ರೂ ಈ ಮ್ಯಾಚ್ ಹೇಗಿತ್ತು ಅಂತ ಹೇಳ್ಬೇಕನ್ಸಿದ್ರೆ ಕಾಮೆಂಟ್ ಬಾಕ್ಸ್ ನಿಮ್ದೇನೆ. ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಸೊ ಗುರು ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಏನು ಮಾತಾಡ್ಲಿಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅಷ್ಟು ಖುಷಿ ಆಗ್ತದೆ. RCB ಫಸ್ಟ್ ಮ್ಯಾಚ್ ಅಲ್ಲೇ SRH ನ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಸೋಲಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋದಲ್ಲಿ. ಅಂಡ್ ಅಲ್ಲಿವರೆಗೂ ನೋಡ್ತಾ ಇರಿ ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್, ಟೇಕ್ ಕೇರ್.